ಶಿವಣ್ಣ ಅವರು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು, ನನ್ನ ಆಡಳಿತ ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ. 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಮಹಾನುಭಾವನ ಒಂದು ಜಯಂತಿಯನ್ನ ಮಾಡ್ಲಿಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆದಿದ್ವಿ. ನಾನು ಬಂದಿದ್ದ ಕೂಡಲೇ ಶಾಸನ ಇಟ್ಕೊಳ್ಳಿ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲು ಮಾಡಂಗಿಲ್ಲ, ನೀವು ನನ್ನ ಜೊತೆ 4 ಹಬ್ಬಗಳು ಮಾತ್ರ ನಾವು ಚಂದ ಮಾಡಬೇಕು, ಅದನ್ನ ನಾವೆಲ್ಲ ಸೇರಿ ಮಾಡ್ಬೇಕನ್ನೋದ ಮಾಡಿದ್ವಿ. ಇದಕ್ಕಿಂತ ಮಿಗಿಲಾಗಿ ಯಾವುದೇ ಹಬ್ಬ ಬಂದ್ರು ಕೂಡ ಅಧಿಕಾರಿಗಳಿಗೆ ಒಂಥರ ಪೀಡಿಸೋ ಮಟ್ಟಕ್ಕೆ ಹೋಗ್ಬೇಕು. ಒಪ್ಪಂದ ಅಂದು ಮಾಡ್ಕೊಂಡು ಇಲ್ಲೆಲ್ಲೋ ಒಂದ್ ಕಡೆ ನಮ್ಮ ಅಧಿಕಾರಿಗಳನ್ನ ನಾವೇ ಒಂದು ಸ್ಕೀಮ್ ಮಾಡಿದ್ವಿ. ಆ ಹಬ್ಬಕ್ಕೆ ಇಷ್ಟು, ಈ ಹಬ್ಬಕ್ಕೆ ಇಷ್ಟು, ಈ ಹಬ್ಬಕ್ಕೆ ಇಷ್ಟು, ಆ ಹಬ್ಬಕ್ಕೆ ಇಷ್ಟು ಅಂತ ಟೋಟಲ್ ಲೆಕ್ಕ ಹಾಕಿದ್ರೆ 37 ಲಕ್ಷ ಆಗ್ತದೆ ವರ್ಷ. ಒಂದು ಡಿಪಾರ್ಟ್ಮೆಂಟ್ ಇಂದ 37 ಲಕ್ಷ. ಒಂದು ಡಿಪಾರ್ಟ್ಮೆಂಟ್ 37 ಲಕ್ಷ ಅವ್ರಿಗೆ ಕೊಡ್ಬೇಕಾದ್ರೆ ಪಬ್ಲಿಕ್ ಇಂದ ಅವರು ಕೂಡ ಬರ್ಬೇಕು. ಅದಕ್ಕೆ ನಾನು ಖಂಡಿತ ಹೇಳ್ಬಿಟ್ಟಿದ್ದೀನಿ, ಕೆಂಪೇಗೌಡ ಜಯಂತಿಗೆ, ಅಂಬೇಡ್ಕರ್ ಜಯಂತಿಗೆ, ಕನ್ನಡ ರಾಜ್ಯೋತ್ಸವಕ್ಕೆ ಅಂಡ್ ಆಗಸ್ಟ್ 15 ಈ 4 ಹಬ್ಬಗಳು ಮಾತ್ರ ಅಧಿಕಾರಿ ಭಾಗವಹಿಸಬೇಕು. ಇವನು ಯಾವುದೇ ಹಬ್ಬಕ್ಕೂ ಯಾವ್ದು 1 ರೂಪಾಯಿ ಕೊಡಬಾರದು ಅಂತ ಸೂಚನೆ ಕೊಟ್ಟಿದ್ದೆ. ಎಲ್ಲೋ ಒಂದು ಕಡೆ ನಮ್ಗೊಂದು ಹೊರಗಿತ್ತು. ಏನಂತಂದ್ರೆ ಈ 3 ಹಬ್ಬಗಳನ್ನ ಮಾಡ್ಕೊತಿದ್ವಿ. ಯಥೇಚ್ಛವಾಗಿ ಮುಳಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು 2 ವರ್ಷದಿಂದ ನಮ್ಗೆ ಹೊರಗಿದೆ, ನಮ್ಮನ್ನೇನು ಕೇಳಿಲ್ಲ ಅನ್ನೋ ಒಂದು ನೋವಿದೆ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೆ. ನಮ್ಮ ಅಧಿಕಾರಿ ಜೊತೆ ಹೇಳ್ಕೊಂಡಿದ್ದೆ. ಅವ್ರು ಯಾವಾಗ ಬರ್ತಾರ ಬರ್ಲಿ, ಅದನ್ನ ಅವ್ರಿಗೆ ಮಿಗಿಲಾದ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೆಲ್ಲ ರೆಡಿ ಇದ್ವಿ. ಇವತ್ತು ಕಾಲ ಕೂಡಿ ಬಂತು ಅಂತ ಅನ್ಕೋತೀನಿ. ದಯವಿಟ್ಟು ಮಹಾನ್ ಭಾವನ ಚರಿತ್ರೆಯನ್ನ ನೋಡಿದಾಗ ಯಾರೋ ಹೇಳ್ತಿದ್ರು, ಅದು ಯೂನಿವರ್ಸಲ್, ಒಬ್ರು ಸೀಮಿತ ಅಲ್ಲ, ಈ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅಂತ ಆಚರಣೆಯನ್ನ ಮೂಡಲಬಾಗಲು ಗಡಿಭಾಗದಲ್ಲಿ ನಾವು ಮಾಡ್ಬೇಕಂತ ನಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದ್ದೀನಿ. ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ 20ನೇ ತಾರೀಕು ಮಾಡ್ಬೇಕಂತ ತಾವೇನ್ ಡಿಸೈಡ್ ಆಗಿದ್ರಿ, ದಯವಿಟ್ಟು ಇದಕ್ಕೆ ಆ ಹಿಂದೂ ಮುಂದೆ ನೋಡದೆ ನಮ್ಮ ಮನಸ್ಸಲ್ಲಿ ಏನೇ ಅಳುಕು ಹುಡುಕಿದ್ರು ಕೂಡ ಅದ್ರ ಪಕ್ಕಿಟ್ಟು ಬದುಕಿಟ್ಟು ಈ ಜಯಂತಿನ ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕಂತ ಒಬ್ಬ ಶಾಸಕನ ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ನೀವ್ ಏನು ಹೇಳಿದ್ರು ಕೂಡ, ನೀವು ಇಂಥದ್ದು ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚ ಇಲ್ಲದೆ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ಯಾವ ಮಟ್ಟಕ್ಕೆ ಕೇಳಿದ್ರು ಕೂಡ ನಾನು ಮಾಡ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದು ಮಾತು. ಅದ್ರ 27ನೇ ತಾರೀಕು ಏನು ಸರಳವಾಗಿ ಎಲ್ಲಾ PDO ಆಫೀಸ್ಗಳಲ್ಲೂ, ಪಂಚಾಯತ್ ಆಫೀಸ್ಗಳಲ್ಲೂ ಹಾಗೂ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡ ಜಯಂತಿಯನ್ನು ಫೋಟೋ ಇಟ್ಟು ನಾವು ಆಚರಣೆಯನ್ನ ಮಾಡಿ, ಸ್ಕೂಲ್ಸ್ ಅಲ್ಲಿ ಕೂಡ ಈಗಾಗಲೇ ಸ್ಕೂಲ್ಸ್ ಎಲ್ಲ ಫೋಟೋ ಸಪ್ಲೈ ಮಾಡಿದ್ವಿ. ಅದನ್ನ ಫೋಟೋ ಇಟ್ಟು ಎಲ್ಲಾ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊಂತೀವಿ. ನೀವು ಯಾವ ಡೇಟಿಗೆ ಹೇಳ್ತೀರಾ, ಇನ್ನೊಂದು ಸರಿ ಪೂರ್ವಭಾವಿ ಸಭೆನ ಕರಿತೀನಿ, ಫಸ್ಟ್ ವೀಕಲ್ಲಿ ಕರಿತೀನಿ. ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆಗೆ ವಹಿಸಿ, ನಮ್ಮ ಜವಾಬ್ದಾರಿ ವಹಿಸಿ ನಿಮ್ ಜೊತೆ ಅದ್ದೂರಿ ಮಾಡ್ಲಿಕ್ಕೆ, ಅಂದ್ರೆ ಈ ಒಂದು ಹಬ್ಬವನ್ನ ಅದ್ದೂರಿ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ. ಅದು ನೀವು ಕೂತ್ ಮಾತಾಡ್ಕೊಂಡು ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಾ, ಹಿಂಗ್ ಓಪನ್ ಮಾಡ್ಬೇಕು, ಸ್ವಾಮೀಜಿ ಕರೆಸ್ಬೇಕಾ, ನೀವು ಒಪ್ಪಿಗೆ ಕೊಡೋ ಸ್ವಾಮೀಜಿ ಜೊತೆ ಮಾತಾಡ್ತೀನಿ. 27ನೇ ತಾರೀಕು ಸ್ವಾಮೀಜಿದು ಮತ್ತು ನಂದು ಕುಮಾರಣ್ಣಂದು ನನಗೆ ದುಬೈಯಲ್ಲಿ ಇದೇ ಕೆಂಪೇಗೌಡ ಜಯಂತಿಗೆ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. 27ನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣನ ಜೊತೆ ನಾನು ದುಬೈಗೆ ಹೋಗ್ತಾ ಇದ್ದೀನಿ. ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ಕೊತಾರೆ. 20ನೇ ತಾರೀಕು ನನ್ನ ಜೊತೆ ಸೇರಿ, ಇನ್ನೂ 1 ವಾರ ಮುಂಚಿನ ಜೊತೆ ಸೇರಿ ಅದಕ್ಕೆ ಏನೇನ್ ಬೇಕಾ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟು ಅದಕ್ಕೆ ಅರ್ಥಗರ್ಭಿತವಾಗಿ ಯಾವೊಂದು ಜಾತಿಗೂ ಅವಮಾನ ಆಗದಂತೆ ಒಂದು ಅರ್ಧಗರ್ಭಿತವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾನು ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರಣದಿಂದ ಕಾಯ್ತಾ ಇದ್ದಾರೆ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ. ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂಗೆ, ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರದಂಗೆ ಗೌರವ ಉಳಿಸ್ತಕ್ಕಂಥ ಕಾರ್ಯವೈಖರಿಯನ್ನ ಒಬ್ಬ ಶಾಸಕನಾಗಿ ನಿಮ್ ಜೊತೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ, ಸೊ ಖಂಡಿತ ಕೂಡ ನಾವು ಕೂಡ ಇಂಥ ಸಂದರ್ಭದಷ್ಟ ಕಾಯ್ತಾ ಇದ್ವಿ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನೇ ಇರ್ಬೋದು, 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ. 4 ಗೋಡೆ ಮಧ್ಯೆ ಬಿಟ್ಟು ನಾವು ಬೀದಿಗೆ ಬಂದಾಗ, ಇದು ನಿಮ್ಗೆ ಒಕ್ಕಲ್ತನ ಅಂತ ನಮ್ಗೆಲ್ಲ ಗೊತ್ತಿರ್ಬೋದು. ಈ ಸಣ್ಣವ್ರಿಗೆಲ್ಲ ಈ ಒಕ್ಕಲ್ತನ ಅಂತಂದ್ರೆ ಒಕ್ಕಲ್ತನ ಕೊಡೋರು,
ಅಂದ್ರೆ ನಮ್ಮೂರ್ಲೆಲ್ಲ ಏನಂತಂದ್ರೆ ನಮ್ಗೆಲ್ಲ ದಾರಿ ತೋರಿಸೋದು. ನಾವೇ ಎಲ್ಲ ಒಂದ್ ಕಡೆ ದಾರಿ ತಪ್ಪಿದಾಗ ಬೇರೆಯವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ. ನಮ್ಗೆ ಏನೇ ಸಂದರ್ಭ ಬಂದ್ರು ಕೂಡ, ಏನೇ ಇದ್ರು ಕೂಡ 4 ಗೋಡೆ ಮಧ್ಯೆ ಕೂತ್ಕೊಂಡ್ರೆ ಅದು ಸಾಮರಸ್ಯ ಅಂತ ನಾವು ಅನ್ಕೋತೀವಿ. ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ವಿಚಾರದಲ್ಲಿ ಇರ್ಬೋದು, ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ. ತಪ್ಪು ಮಾಡಿ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ. ಏನಪ್ಪಾ ನಮ್ಗೆ ಈ ಒಂದು ಇದಕ್ಕೆ ಈ ತರ ಮಾಡಿಟ್ಟಿದ್ವಲ್ಲ ಅಂತ ಒಂದು ಬರ್ತದೆ. ಕೆಲವು ಹಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಲೇಬೇಕಾದ ಸಂದರ್ಭ ಒಂದೇ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ನನ್ ಮೇಲೆ ಗುಮಾನಿ ಬಂತು. ಏನಂತಂದ್ರೆ ಎಮ್.ಎಲ್.ಎ ಅವ್ರು ಮಾಡ್ತಾವ್ರೆ ಅಂತ. ನಾನು ಶಾಸಕನಾಗಿ, ವಿದ್ಯಾವಂತನಾಗಿ, ಒಬ್ಬ ಬಡ ಕುಟುಂಬದ ವ್ಯಕ್ತಿಯಾಗಿ, ನಾನು ಕೂಡ ಬಡತನ ಗೊತ್ತಿಟ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಮುಳುಬಾಗ್ ಬಂದಿದ್ದೀನಿ. ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ ಆ ಕೆಲಸ ಮಾಡುದಿಲ್ಲ. ಆ ತರ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು, ಯಾವತ್ತೂ ನನಗೆ ಊಟ ಕೊಟ್ಟಿದ್ದು ಮನೇನ, ಊಟ ಕೊಟ್ಟಿದ್ದು ಜಾತಿನ ಯಾವತ್ತೂ ನಾನು ಬರೆಯಕ್ ಹೋಗಲ್ಲ. ಇವತ್ತು ಇಡೀ ಮುಳುಬಾಗಿಲ ತಾಲೂಕ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಏಕೈಕ ದೊಡ್ಡ ವ್ಯಕ್ತಿ ಇಲ್ಲ ಅಂತಂದ್ರೆ ಅಲ್ಲೂರು ಶ್ರೀನಿವಾಸ ನಮ್ಮ ಆ ಒಂದು ಮಹಾನ್ ಭಾವ ಸ್ಥಾನಕ್ಕೆ ನಾನು ಬಂದಿರ್ತಕ್ಕಂಥದ್ದು. ಅದರ ಹೆಸರು ಉಳಿಸಕ್ಕೆ ಟ್ರೈ ಮಾಡ್ತೀನಿ ಹೊರತು ಅದನ್ನ ಹೆಸರು ಮಸಿ ಬಳಿಗೆ ಯಾವತ್ತು ಈ ಸಮೃದ್ಧ ಟ್ರೈ ಮಾಡೋದಿಲ್ಲ. ಇದನ್ನ ದಯವಿಟ್ಟು ಮನಸ್ಸಿನ ಕಿತ್ತಾಕ್ಬೇಕು. ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ, ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ಬಂದಾಗ ಏನನ್ನ ಚೆನ್ನಾಗಿದೆ ಅಂತ ಕೇಳ್ತೀನಿ. ಯಾವುದೇ ವ್ಯಕ್ತಿಗಳು ಬಂದಾಗ ಕೂಡ ಅದು ರಾಜಕಾರಣ ಮಾಡ್ಕೊಳ್ಳೋಣ ಅದಲ್ವಾ. ನನ್ನ ಮುಂದೆ ಬಂದಾಗ ಏನ ಚೆನ್ನಾಗಿದೆ ಅಂತ ಕೇಳ್ತೀನಿ. ನಾನು ಮೋಸ ಮಾಡಿದ್ ಗೊತ್ತಿದ್ರು ನಾನು ಕೇಳ್ಕೊಂಡು ಮಾತಾಡ್ತೀನಿ. ಯಾಕೆಂತಂದ್ರೆ ಅಲ್ಲ, ಆ ಕಾಲ ಮುಗ್ದೋಯ್ತು. ಇದು ಇದು ನಾವು ಬೇರೆ ಶತಮಾನದಲ್ಲಿ ಇದೀವಿ. ಈಗ ಈ ಶತಮಾನಕ್ಕೂ ಅದು ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವ ಜಾತಿ ಆಗ್ಲಿಕ್ಕೆ ಅವನು ಲಾಯಕ್ಕಿಲ್ಲ. ಹೌದಾನೆ? ಎಲ್ಲಾರು ಹುಟ್ಟಿದ ಮೇಲೆ ಸಾಯ್ಲೇಬೇಕಾನೆ. ಯಾರು ಒಂದೊಂದು ಜಾತಿಗೆ ಏನಾದ್ರು 10 ವರ್ಷ 20 ವರ್ಷ ಜಾಸ್ತಿ ಕೊಡ್ತಾರಾ? ಇಲ್ಲ ತಾನೆ. ನಾವು ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ ದಾರಿ ತೋರಿಸ್ತದೆ. ನಮ್ ಜಾತಿ ಎಲ್ಲಿ ತೋರಿಸುತ್ತಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು, ಕೊಡ್ಬೇಡಿ. ನೀವೆಲ್ಲ ಕೂತ್ಕೊಂಡು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಇದನ್ನು ಸರಿಪಡಿಸ್ಕೊಂತೀರಾ. 20ನೇ ತಾರೀಕು ನಾವೆಲ್ಲ ಬಂದು ಬಿಟ್ಟು ಸಾಮರಸ್ಯದಿಂದ ನಾವೆಲ್ಲ ವೇದಿಕೆ ಮೇಲೆ ಕಾಣಿಸೋಣ. ಅವರಲ್ಲದೆ ಇವರಲ್ಲದೆ ನಾವೆಲ್ಲರೂ ಕರೆಯೋಣ, ಈ ಹಬ್ಬ ಕರೆಯೋಣ, ಇದನ್ನ ಅದ್ದೂರಿಯ ಮಾಡೋಣ. ರೋಹನ್ ಹೇಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಮೂಡಲಬಾಗಿಲಿಂದ ಒಂದು 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 ಸಂದೇಶವನ್ನ ಕಳಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಬಂದು ಎಲ್ಲ ಈ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಶಾಸಕನಾಗಿ ತಾಲೂಕು ಆಡಳಿತ ಪಕ್ಷದಿಂದ ನಿಮಗೆ ಹೊಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕೆಂಪೇಗೌಡ.